ಏಯ್ ತಗೊಳ್ಳ. ತಿನ್ಕ. ಅಮ್ಮಮ್ಮ ಬೆಲ್ ಹೊಡಿತು, ಅವಳ್ದು ಪರೀಕ್ಷೆ ಬರ್ದಾಗಿರುತ್ತೆ, ಬಾ ಹೋಗುವ. ನಡಿ ಹೋಗಮ್ಮ. ಒಳ್ಳೇದಾಗ್ಲಿ, ಬಿರ್ನೆ ಬಂದ್ಬಿಡು. ಹೂ ಅಮ್ಮಮ್ಮ, ಬಿರ್ನೆ ಬರ್ತೀನಿ. ಏಯ್, ಮೂರನೇ ಬರೋದಲ್ಲ, ಎಕ್ಸಾಮ್ನ ಚಂದಾಗ್ ಬರ್ದ್ಬಿಟ್ ಬಾ. ಗೌಡ್ರೆ, ನಾನು ಅದನ್ನೇ ಹೇಳಿದ್ದು. ಟಿಪ್ಪೂರ್ ಸುಂದ್ರಿ, ನುಲ್ದಿದ್ ಸಾಕು, ಹೋಗಿ ಎಕ್ಸಾಮ್ ಬರಿ. ಅದ್ಯಾಕ್ಲಾ ಆ ಹುಡುಗಿ ಕಂಡ್ರೆ ಹಂಗೆ ಗುರ್ರ ಅಂತೀಯ? ಏಯ್ ಅಮ್ಮಮ್ಮ, ಹೋಗಿ ಜ್ಯೂಸ್ ತಕೊಂಬ ಹೋಗ್ಲಾ. ಹಾ ಹೋಗೋ. ಸರಿ ಕಣವ. ಈಗ ನಮ್ಮ ಅಮ್ಮಮ್ಮ ಜ್ಯೂಸ್ ಕುಡಿತಾ ಇರೋದ್ ನೋಡಿದ್ರೆ ನಮ್ಮ ಅಪ್ಪಯಿಂದ 2 ಎಕರೆ ಹೋಯ್ತದೆ. ಸರ್, ಅಡಿಷನಲ್ ಶೀಟ್. ಓ, ಇದೇನಿದು? ಕೂತಲ್ಲೇ ಕೂತು ಕೂತು ನಿದ್ದೆ ಬರಂಗ ಆಯ್ತದಲ್ಲ. ಏ ಭದ್ರಾ, ಫೋನ್ ಮಡಗ್ಬಿಟ್ಟು ಬಾರ್ಲಾ, ಅದೇಟ್ ಮಾತಾಡಿಯೇ. ತಡಿಲ ಮಾಡ್ದೇವ ಅಂತ. ಏನ್ ಗಟ್ಟಿ ಉಣ್ಗೆ, ಈಗೇನ್ ಬೇಕೀಗ? ಅದ್ಯಾಕೆ ನನ್ ಜೀವ ತಿಂತಿದ್ದಿ? ಏನ್ ಇವನು ಚರ್ಬಿ ಬಾಡ್ ನೋಡು ತಿನ್ನಕ್ಕೆ. ಸರಿ ಸರಿ, ಮತ್ತ್ಯಾಕ್ ಕರ್ದೆ? ಅದೇ ಕಣ್ಲಾ, ಈಗ ಎಲ್ಲಾರುವೆ ಅದೆಂತದ್ದು ಹಾಕೊಂಡು ಕುಣಿತವ್ರಲ್ಲ, ನಾನು ಅದನ್ನೇ ಮಾಡ್ಬೇಕು. ಆಕ್ಲಾ? ಯೋಂತದ್ದು ಅಂತಂದ್ರೆ ಅದೇನ್ ಮಾಡಿ ಅಂತ ಮೊದ್ಲು ಹೇಳು. ಅದೇ ಕಣ್ಲಾ, ಹುಡುಗ ಹುಡುಗಿಯರು ವಯಸ್ಸಾದವರೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ, ಫೋನಲ್ಲಿ ಬರ್ತದಲ್ಲ, ನೀನು ಹಿಂಗೆ ಒಲ್ಕಿಸ್ಕೊಂಡ್ ನೋಡ್ತಾ ಇರ್ತೀಯಲ್ಲ, ಅದೇ. ಎಲ್ಲ ಗಟ್ಟಿ ಗುಂಡ್ಗೆ ಅಂದ್ರೆ ನೀನೀಗ ರೀಲ್ಸ್ ಮಾಡ್ಬೇಕೆ? ಮತ್ತೆ ಯಾಕೆ ಮಾಡ್ಬಾರ್ದು? ಅಲ್ಲ, ಈ ವಯಸ್ಸಲ್ಲಿ ನಿಂಗೆ ಇದೆಲ್ಲ ಬೇಕಾ ಗಟ್ಟಿ ಗುಂಡ್ಗೆ? ಲೇ, ನಾನು ಆ ಕಾಲದಲ್ಲಿ ಟೆಂಟಿಗೆ ಹೋಗಿ ಸಿನಿಮಾ ನೋಡುವಾಗ ಹಾಡ್ ಬತ್ತಿತ್ತಲ್ಲ, ಕೊಣದ್ ಕುಪ್ಪಳಿಸ್ತಿದ್ದೆ. ಇನ್ನ ಈ ಕಾಲದಲ್ಲಿ ಬಿಟ್ಟೇನೆ. ಅಯ್ಯೋ ಶಿವನೇ, ಈ ಕಣ್ಣಲ್ಲಿ ಇನ್ನು ಏನೇನೆಲ್ಲ ನೋಡ್ಬೇಕಪ್ಪ. ಆಗ್ಲಿ, ಇದು ಆಗ್ಲಿ. ಗಟ್ಟಿ ಗುಂಡ್ಗೆ ಅದ್ ಯಾವ ಹಾಡ್ ಹಾಕ್ಬೇಕು ಹೇಳು, ಹಾಕ್ಬಿಡ್ತೀನಿ. ಲೇ ಭದ್ರಾ, ನಮ್ ಸುದೀಪ್ ಅವ್ರದ್ದು ಒಂದು ಹೊಸ ಸಿನಿಮಾ ಬಂದೈತಲ್ಲ, ಅದ್ರೊಳಗೊಂದು ಪಸಂದಾದ ಹಾಡೈತಲ್ಲ, ಮಸ್ತ್ ಮಲೈಕಾ ಅಂತ, ಅದನ್ನ ಹಾಕ್ಲಾ? ಅಮ್ಮಮ್ಮ, ಇದು ನಿಂಗೋಸಿ ಜಾಸ್ತಿ ಆಗ್ಲಿಲ್ವೇ? ಎಂತದು ಆಗಕ್ಕಿಲ್ಲ, ಹಾಕ್ಲಾ ನೀನು. ಹಾಕು. ನಾನು ನೋಡೋದು ತಗ್ಸಾಕ್ತಾ ಹ್ಮ್. ಅದ್ಯಾಕ್ ಗರ್ಭದವ್ರಂಗ್ ನಿಂತಿದೀಯಾ? ಹಿಡಿಯ ಮಾಡ್ಲಾ? ಅಮ್ಮಮ್ಮ, ಇದು ನಿಂಗೋಸಿ ಜಾಸ್ತಿ ಆಗ್ಲಿಲ್ವೇ? ಎಂತದು ಇಲ್ಲ ಕಣಂತೆ, ಮಾಡ್ಲಾ? ಆಯ್ತು ತಗ.
ಭಾಗೀರಥಿ ಬೋ ಪಸಂದಾಗಿ ಕುಡ್ದೆ ಕಣ್ಲೆ, ನಿದ್ದೆ ಎಲ್ಲ ಹೊಂಟಾಯ್ತು. ಹೋಕಣವ ನಿನಗ್ ನೀನೇ ಚಪ್ಪಾಳೆ ತಟ್ಕತಾ ಇದೀಯ ಅಂತಂದ್ರೆ ಯೋಚನೆ ಮಾಡಿ ಹೆಂಗ್ ಮಾಡಿದ್ಯಾ ಅಂತ. ಅದಕ್ಕೇನ್ರಾ ತತ್ತ ಇಲ್ಲಿ ಮೊಬೈಲ್ನ ಇಡಿಯ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಹೆಂಗ್ ಕುಣ್ದಿವ್ನಿ ಅಂತ. ಅಪ್ಪ ಪರವಾಗಿಲ್ಲ ಅಮ್ಮಮ್ಮ, ನೀನು ಸುಮಾರಾಗಿ ಕುಣಿತೆ ಬಿಡು. ಆ ಅದ್ಯಾಕ್ಲಾ ಬೋ ಪಸಂದಾಗೆ ಕುಣ್ದಿವ್ನಿ ಅದಂಗ್ ಹೇಳ್ತೀಯ? ನೀನ್ ಕುಣ್ದಿದ್ರು ಇಷ್ಟ ಸಂದ ಕುಣಿತಾ ಇರ್ಲಿಲ್ಲ. ಹೋಕಂಡ್ ಬಿಡವ, ನಂಗೆ ಇಷ್ಟ ಸಂದ ಕುಣಿಯಕ್ ಬರಕಿಲ್ಲ. ಅಬ್ಬಬ್ಬಬ್ಬಬ್ಬ, ಈ ವಯಸ್ಸಲ್ಲಿ ಹಿಂಗ್ ಕುಣಿತಾ ಇದ್ಯಾ ಅಂತಂದ್ರೆ ಇನ್ನಾಗ ಹೆಂಗ್ ಕುಣ್ದಿರ್ಬೇಡ. ಆ ಅದು ಬ್ಯಾರೆನ ಕನಂತೆ ಕಥಾ ಇಲ್ಲಿ. ಅಮ್ಮಮ್ಮ ರೇ ಇದ್ಯಾ ಪರೀಕ್ಷೆ ಸಂದಾಗ ಬರ್ದಿತ್ತಾನೆ? ಹೂ ಅಮ್ಮಮ್ಮ, ಸಂದಾಗ ಬರ್ದೆ. ಇವತ್ತು ಪೇಪರು ಸಾನೆ ಈಸಿ ಇತ್ತು. ಅದ್ ಸರಿ, ಮುಗೀತೋ ಇನ್ನು ಇದ್ದದೋ? ಅಮ್ಮಮ್ಮ ಇನ್ನು ಒಂದೇ ಒಂದದೆ, ಒತ್ತಾರಕ್ ಬರ್ದ್ರೆ ಮುಗ್ದೋಯ್ತದೆ. ಅಯ್ಯೋ ಶಿವನೇ, ಇನ್ನೂ ಒಂದದ. ಈಗ್ಲೇ ನನ್ ಜೀವ ಹೋಗ್ ಬಂದಂಗಾಗದೆ. ಅಪ್ಪಯ್ಯ ಅಟ್ಟಿಯವರೆಲ್ಲ ಕೇಳ್ತಾರ ಪ್ರಶ್ನೆಗೆ, ನಂಗೆ ಅದ್ ಏನು ಉತ್ತರ ಕೊಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡಿ ಅಮ್ಮಮ್ಮ. ಲೇ 11 ದಿನ ಇದ್ದವಳಿಗೆ ಇನ್ನೊಂದ್ ದಿನ ಇರಕ್ ಆಗಕ್ಕಿಲ್ವೇ ಅನ್ನುವಂಗೆ ಈಟೊಂದ್ ದಿನ ಕರ್ಕೊಂಡ್ ಬಂದಿದೀಯಾ. ನಾಳೆ ಒಂದಿನ ಕರ್ಕೊಂಡ್ ಬಂದ್ರೆ ಏನ್ ಕಳ್ಕೊಳ್ಳೋದ್ ಹೇಳು? ಏಯ್ ಮುತ್ಕೆ, ನೀನೇನು ದೊಡ್ಡದಾಗಿ ಹೇಳ್ಬಿಡ್ತೀಯ. ಆ ಕಷ್ಟ ಏನು ಅಂತ ನನ್ಗೆ ಗೊತ್ತಿರೋದು. ಲೇ, ಕಷ್ಟ ಅಂದ್ಬಿಟ್ಟು ನಡು ನೀರಲ್ಲಿ ಕೈ ಬಿಡಕ್ಕಾಗದೆ? ಹಂಗಾದ್ರೆ ನಮ್ಮ ವಂಶದ ಗೌರವ ಏನಾಗ್ಬೇಕು ಹೇಳು? ಆಹಾಹಾಹಾ, ಇಂಥವೆಲ್ಲ ಬೋಪಸಂದಾಗ ಹೇಳ್ತೆ ಕಣವ. ಇನ್ನೇನವ ಕೂತ್ಗೆ ಗಂಟ ಮುಳಿಸಿದ್ಯಾ? ನೀನ್ ತಲೆನು ಮುಳುಗ್ಸಿ ನೀರ್ ಕುಡಿಸ್ಬಿಡಿ. ಜಲ್ದಿ ನಡೀರಿ ಹೋಗುವ. ಲೇ ಇದ್ಯಾ, ಡ್ಯಾನ್ಸ್ ಮಾಡಿವ್ನಿ ಕಣೆ ನಾನು. ಹಾ ಅಮ್ಮಮ್ಮ, ನೀವು ಡ್ಯಾನ್ಸ್ ಮಾಡಿದ್ರೆ? ಏನ್ ಡ್ಯಾನ್ಸ್ ಅಮ್ಮಮ್ಮ? ಓದ್ತಾಯ್ತದೆ ಒಂಡಿ, ಆಮೇಲೆ ತೋರ್ಸ್ಕೊಳ್ಳೋರಂತೆ. ಏ, ನಾನ್ ಮಾಡಿರೋ ಡ್ಯಾನ್ಸ್ ನ ಕಾರಲ್ಲಿ ತೋರಿಸ್ತೀವಿ, ಬಾ. ನಡಿ ನಡಿ ಮುಸೆತ್ಕ. ನಡಿ. ಸರ್ ಹೊರಡೋಣ. ವೆಂಕಟೇಶ್, ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಇದಿಲ್ವೇ ಇಲ್ವಲ್ಲ? ಸಾರಿ ಸರ್. ನೀವೇ ಅಲ್ವಾ ಜ್ಞಾಪಿಸ್ಬೇಕು. ಸರಿ, ಗಾಡಿ ರೆಡಿ ಮಾಡೋದು. ಗೋವಿಂದ, ಇವತ್ತು ಮಂಡ್ಯದಲ್ಲಿ ವೆಂಕಟಗಿರಿ ಗೌಡ್ರ ಮಗನ ಮದುವೆ ಇತ್ತು, ಮರ್ತೇ ಬಿಟ್ಟಿದೀವಲ್ಲಯ್ಯ. ಹೌದಲ್ಲಣ್ಣ, ನಾನೇ ಹೇಳ್ಬೇಕು ನಿಮ್ಗೆ ಅನ್ಕೊಂಡಿದ್ದೆ. ಗಡ್ಬಿಡಿಯಲ್ಲಿ ಮರ್ತೆ ಹೋಯ್ತು ರೀ. ನೀನ್ ಹೇಳ್ಬೇಕಲ್ವಾ ಅಮ್ಮನ. ಹಾ ಸರಿ ಬಿಡು, ನಾನು ನೋಡಿದ್ನಲ್ಲ, ಒಳ್ಳೇದೇ ಆಯ್ತು. ಹೇ ಮಗ ಭದ್ರ, ಅಪ್ಪಯ್ಯ, ನೀನ್ ಇವತ್ತು ಈ ಮದುವೆ ಕೊಟ್ಟು ಬಂದ್ಬಿಡ್ಲಾ? ಅಪ್ಪಯ್ಯ, ಅದು ನಾನೇ ಹೋಗ್ಬೇಕೆ? ಹೂ ಕಣ್ಲಾ, ನಿನಗೆ ಹೋಗಿದ್ ಬಾ ಅಂತ ಹೇಳ್ತಾ ಇರೋದು. ಶಿವರಾಮ, ನಿನ್ನ ಸ್ನೇಹಿತರ ಮಗನ್ ಮದ್ವೆಗೆ ನೀನ್ ಹೋಗೋದ್ ಬಿಟ್ಟು ಅವನ್ ಕಳ್ಸಿದ್ರೆ ಅವ್ರು ಬೇಸರ ಮಾಡ್ಕೊಳಕಿಲ್ವೇ? ಅವ್ವ, ಲೆಕ್ಕವಾಗಿ ನೋಡ್ಬೇಕು ಅಂದ್ರೆ ನಾನೇ ಹೋಗ್ಬೇಕು. ವಿಷಯ ಈಗ ಗೊತ್ತಾಗದೆ. ಸದನದಲ್ಲಿ ಇವತ್ತು ಕೆಲಸ ಅದೆ, ಅಲ್ಲಿಗೆ ಹೋಗ್ಲೇಬೇಕು ನಾನು. ಗೋವಿಂದನ್ ಕಳ್ಸ್ಕೊಡೋಣ ಅಂದ್ರೆ ಪಾರ್ಟಿ ಆಫೀಸಲ್ಲಿ ಹೊಸ ಕೆಲಸ ಅದೆ, ಅದಕ್ಕೆ ಅವನ್ನ ಕರ್ಕೊಂಡು ಹೋಯ್ತಾವಿನಿ. ಹಂಗಾಗಿ ಭದ್ರನೇ ಹೋಗ್ಲಿ ಬಿಡು. ಏನ್ಲಾ ಭದ್ರ, ಹೋಗ್ ಬತ್ತೀಯನ್ಲಾ? ನಿನ್ನೆ ಕಣ್ಲಾ ಕೇಳ್ತಾ ಇರೋದು. ಸರಿ ಅಪ್ಪಯ್ಯ.
ಅಯ್ಯಯ್ಯೋ, ಈಗ ನಮ್ ಗೌಡ್ರು ಏನಾದ್ರೂ ಮದ್ವೆಗ್ ಹೊಂಟೋದ್ರೆ ಎಕ್ಸಾಮ್ ಬರೆಯೋದಕ್ಕೆ ಯಾರ್ ಕರ್ಕೊಂಡ್ ಹೋಗಾರು? ಈಗ ಏನಪ್ಪಾ ಮಾಡ್ಲಿ ನಾನು? ರೇ ನಿಂತ್ಕೊಳ್ಳ. ಆಹಾ, ಅವನು 7 ಬಿಟ್ಟ, ಇವನು ಹೊಂಟ್ಬಿಟ್ಟ. ನಿಮ್ಮ ಅಪ್ಪನಿಗೆ ಬೇಕಾದವರು ಅಂದ್ಮ್ಯಾಕೆ ನೀನ್ ಹಿಂಗ್ ಹೋದ್ರೆ ಆಗತ್ತೆ? ಲಕ್ಷಣವಾಗಿ ಸಂಸಾರ ಸಮೇತ ಹೋಗ್ ಬರ್ಬೇಕಲ್ವೇ? ಅದಕ್ಕೆ ಜೊತೆಗೆ ನಿನ್ ಹೆಂಡ್ರನ್ನು ಕರ್ಕೊಂಡೋಗು. ಅಲ್ಲ ಕಣತೆ, ಅದಕ್ಕೆ ಇದ್ಯಾ ಯಾಕೆ? ಲೇ ಈಶ್ವರಿ, ನನ್ನ ಮಗ ಹೋಗ್ಬೇಕಾಗಿರೋ ಕಾರ್ಯ ಅಂದ್ಮ್ಯಾಕೆ ಅದು ಬೋ ಮುಖ್ಯವಾಗಿರ್ತದೆ ಅಲ್ವೇ? ಅಂದ್ಮ್ಯಾಕೆ ಇವನೊಬ್ಬನ್ನೇ ಕಳ್ಸಿದ್ರೆ ಮಗನ್ನ ಮಾತ್ರ ಕಳ್ಸಿದ ಅಂತ ನಿಷ್ಠುರ ಆಗಕ್ಕಿಲ್ವೇ? ಅದೇ ಗಂಡ ಹೆಂಡತಿ ಇಬ್ರು ಜೊತೆಯಾಗಿ ಹೋದ್ರೆ ಅವ್ರಿಗೂ ಸಂತೋಷ, ನನ್ನ ಮಗನಿಗೂ ಒಂದು ಬೆಲೆ. ಲೇ ಇದ್ಯಾ, ನೀನು ಜೊತೆಯಲ್ಲಿ ಹೋಗ್ಬಿಟ್ಟು ಬಾ. ಸರಿ ಅಮ್ಮಮ್ಮ. ಆದ್ರೂ ಅವಳು ಬದ್ರನ್ಕುಟ್ಟೆ ಹೋಗೋದು ನಮ್ಗೆ ಯಾಕೋ ಬಿಲ್ಕುಲ್ ಇಷ್ಟ ಇಲ್ಲ ಅವ್ವ. ಲೇ ನೀನ್ ಅದೇನಂತ ನನ್ನ ಹೊಟ್ಟೆಯಲ್ಲಿ ಉಟ್ಬಿಟ್ಟು ಕಾಣೆ. ನಮ್ಮ ಮಟ್ಟಿಲಿ 1000 ಸಮಸ್ಯೆ ಇರ್ಬೋದು ಕಣೆ, ಹಾಗಂತ ಅದನ್ನೆಲ್ಲ ಹೊರಗಿನ ಜನಕ್ಕೆ ಬಿಟ್ಕೊಡಕ್ಕಾಗದೆ? ಹಂಗೇನಾದ್ರೂ ಆದ್ರೆ ಹೋಗೋದು ನನ್ನ ಮಗನ ಮರುವಾದೆ. ಅದೇನಾದ್ರೂ ಗೊತ್ತಿದ್ಯಾ ನಿಂಗೆ? ಈಗೇನು ಅವಳೊಬ್ಳೆ ಬದನ್ಕೂಟ ಹೋಗೋದು ಬ್ಯಾಡ ಅಂತಿದ್ದೀರಿ ತಾನೇ? ಹೋಗ್ಲಿ ಬಿಡಿ, ನಾನು ಅವ್ರ ಜೊತೆ ಹೋಗ್ಬಿಟ್ಟು ಬರ್ತೀನಿ. ನಾನಿದ್ರೆ ಬಾಲನು ಬಿಚ್ಚಕ್ಕಾಗಲ್ಲ ಯಾರುವೆ. ಅವ್ವ, ನೀನ್ ಹೋದ್ರೆ ವೆಂಕಟಗಿರಿ ಗೌಡ್ರು ಸಾನೆ ಸಂತೋಷ ಪಡ್ತಾರೆ. ಹೊರ್ಟ್ ಬನ್ನಿ. ಸರಿ ಸರಿ. ಲೇ ಇದ್ಯಾ, ನೀವ್ ಹೋಗಿ ಸಂದಾಕಿ ಸಿದ್ಧಾಗ್ ಬಾ. ಭದ್ರಾ, ನೀನು ಹೋಗ್ಲಾ? ಏ ಅಮ್ಮಮ್ಮ, ನನ್ಗೇನಾಗಿದ್ದು? ನಂಗಿದೆ ಸಾಕು ಕಂಡ್ಬಿಡು. ಅಣ್ತಮ್ಮ, ಏನ್ ತಮಾಷೆ ಮಾಡ್ತಾ ಇದೀಯಾ? ಮಂತ್ರಿಗಳ ಮಗ ಮದ್ವೆಗ್ ಬಂದವನೆ ಅಂದ್ರೆ ಅಲ್ಲಿರೋ ಕಣ್ಣೆಲ್ಲ ನಿಮ್ಮೇಲೆ ಇರ್ತವೆ. ಅದಕ್ಕೆ ಒಳ್ಳೆ ರೇಷ್ಮೆ ಪಂಚೆ ಶರ್ಟ್ ತಗೊಂಡ್ ಹೋಗ್ಬೇಕು. ನೀವ್ ಒಯ್ತಾ ಇದ್ರೆ ಜನರ ಕಣ್ಣಿಗೆ ಕುಕ್ಬೇಕು. ಬಾಟ್ಲ್ ಹೇಳ್ತಾ ಇರೋದ್ರಾಗೂ ಅರ್ಥ ಅದೇ. ಹೋಗ್ಲಾ, ಬೇಗ ರೆಡಿ ಆಗ್ಲಾ? ಸರಿ ಅಪ್ಪೆ. ಅವ್ವ, ನೀನ್ ಯಾಕವ ಇನ್ನೂ ನಿಂತಿದ್ಯಾ? ರೇಷ್ಮೆ ಸೀರೆ ಉಟ್ಕೊಂಡು ಲಕ ಲಕ ಅಂತ ಹೊಳಿತಾ ಇರ್ಬೇಕು. ಹಂಗೋಗು. ಒಂದ್ ಸೆಕೆಂಡ್ಲಾ? ದ್ಯಾವ್ರೆ, ಇವತ್ತು ಒಂದಿನ ಯಾವ ಅಡೆತಡೆನೂ ಇಲ್ದಂಗೆ ಸಂದಕ್ ಬರೆಯಂಗ್ ಮಾಡಪ್ಪ. ನನಗ್ ಆಟೆ ಸಾಕು. ಸ್ಟೂಡೆಂಟ್ಸ್, ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಮಾಡಿ. ನಮಸ್ತೆ ಮೇಡಮ್. ಎಲ್ಲ ರೂಮಲ್ಲೂ ಕರೆಕ್ಟಾಗಿ ಎಕ್ಸಾಮ್ ಆಗ್ತಿದೆ ತಾನೇ? ಹಾ ಮೇಡಮ್, ಯಾವುದು ಪ್ರಾಬ್ಲಮ್ ಇಲ್ಲದೆ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. ಎಲ್ಲ ರೂಮ್ಗೂ ಹೋಗಿ ಕರೆಕ್ಟಾಗಿ ಚೆಕ್ ಮಾಡಿ. ಯಾವುದೇ ಹುಡುಗರು ಕಾಪಿ ಮಾಡ್ತಿದ್ರೆ ಮುಲಾಜಿಲ್ದೆ ಪೇಪರ್ ಕಿತ್ಕೊಂಡು ಡಿಬಾರ್ ಮಾಡಿ ಆಚೆಗೆ ಹಾಕಿ. ಮತ್ತೆ ಬೇರೆ ಮಕ್ಕಳು ಎಕ್ಸಾಮ್ ಬರೆಯೋರಿಗೆ ತೊಂದರೆ ಆಗ್ಬಾರ್ದು. ಸರಿ ಮೇಡಮ್.
ಅಮ್ಮಮ್ಮ ಯಾರಮ್ಮಮ್ಮ ಅವರು? ಏ ನಂಗೇನ್ಲ ಗೊತ್ತು ಯಾರು ಅಂತ. ನಿಮ್ಗೆ ಹೆಂಗ್ ಗೊತ್ತಿರ್ತದೆ? ಅವ್ರು ಯಾರವ್ರು? ಸ್ಕ್ವಾಡು ಅನ್ಸ್ತದೆ. ಲೇ ಭದ್ರಾ, ನಮ್ ವಿದ್ಯಾಗೆ ಏನು ತೊಂದ್ರೆ ಆಗಲ್ಲ ತಾನೇ? ಅಮ್ಮಮ್ಮ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡ್ ಹೋಗ್ತಾರೆ. ನಮ್ಮೊಳಗೆ ಏನ್ ತೊಂದ್ರೆ ಆಯ್ತದೆ? ಬಾ ಹೋಗುವ. ಹಂಗಂತೀಯ? ಸ್ಟೂಡೆಂಟ್ಸ್ ಯಾರು ಗಾಬರಿ ಆಗಬೇಡಿ. ಕಾಲೇಜ್ಗೆ ಸ್ಕ್ವಾಡ್ ಬಂದಿದ್ದಾರೆ. ನಿಮ್ಮ ಪಾಡಿಗೆ ನೀವು ಧೈರ್ಯವಾಗಿ ಎಕ್ಸಾಮ್ ಬರೀರಿ. ಒಂದು ನಿಮಿಷ ಇದೇಳಮ್ಮ. ಏನಮ್ಮ ಇದೆಲ್ಲ? ನನಗ್ ಗೊತ್ತಿಲ್ಲ ಮೇಡಮ್. ಅಲ್ಲ, ಬುಕ್ನ ಮೈಕ್ರೋ ಜೆರಾಕ್ಸ್ ಮಾಡಿಸ್ಕೊಂಡ್ಬಂದು ಕಾಪಿ ಹೊಡಿತಿದ್ಯಾ? ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಮೇಡಮ್, ಸತ್ಯವಾಗ್ಲೂ ಅದೇನು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ನಾನು ಯಾವ ಕಾಪಿನೂ ಮಾಡ್ತಿಲ್ಲ. ಅದು ಹೇಗೆ ಇಲ್ಲಿ ಬಂತು ಅಂತ ನನಗೆ ಗೊತ್ತಿಲ್ಲ. ಸಿಕ್ಬಿದ್ದಾಗ ನಿಮ್ಮಂತವ್ರು ಹೇಳೋದು ಹೀಗೇನೆ. ಇಲ್ಲ ಮೇಡಮ್, ಖಂಡಿತವಾಗ್ಲೂ ನಾನು ಅಂತೋಳಲ್ಲ. ನಾನು ಸುಮ್ಮನಾಗಿ ಓದ್ಕೊಂಡು ಬಂದು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೀತೀವಿ. ಸತ್ಯವಾಗ್ಲೂ ಇದನ್ನ ನನ್ನ ಪಕ್ಕ ಹೆಂಗ್ ಬಿದ್ದು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಸಾಕ್ಷಿ ಸಮೇತ ಸಿಕ್ಬಿದ್ರು ಈ ತರ ಡ್ರಾಮಾ ಮಾಡ್ತಿದೀಯಲ್ಲ. ನಿಯತ್ತಾಗಿ ಓದಿ ಎಕ್ಸಾಮ್ ಬರೆಯಕ್ಕಾಗಲ್ವಾ ನಿಮ್ಗೆ? ನಿಮ್ಮಂತವ್ರಿಂದ ನಿಯತ್ತಾಗಿ ಓದಿ ಎಕ್ಸಾಮ್ ಬರೀತಿರೋರ್ಗೂ ಕೆಟ್ಟ ಹೆಸರು. ಯಾಕೆ ಬೇಕು ನಿಮ್ಮಂತವ್ರಿಗೆಲ್ಲ ಈ ಎಕ್ಸಾಮ್ ಎಲ್ಲ? ನೋಡಿ, ಇವ್ಳ ಪೇಪರ್ನ ಸೀಸ್ ಮಾಡಿ ಡಿಬಾರ್ ಮಾಡಿ. ಮೇಡಮ್, ಯಾವ ದೇವ್ರ ಮೇಲಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ಕಾಪಿ ಮಾಡಿಲ್ಲ. ನೀವೇನಾದ್ರೂ ಈ ಕೆಲಸ ಮಾಡ್ಬಿಟ್ರೆ ನನ್ನ ವಯಸ್ಸನ್ನೇ ಹಾಳಾಗೋಯ್ತದೆ. ನನ್ನ ಎಕ್ಸಾಮ್ ಬರೆಯೋದಕ್ಕೆ ಸಾನೇ ಕಷ್ಟಪಟ್ಟಿವ್ನಿ. ಬೇಕು ಡಾಕ್ಟರ್ ಆಗ್ಬೇಕು ಅಂತ ಸಾನೇ ಕನ್ಸ್ ಕಟ್ಕೊಂಡಿವ್ನಿ. ದಯವಿಟ್ಟು ನನ್ನ ಮಾತು ನಂಬಿ, ನಾನು ಯಾವ ಕಾಪಿನೂ ಮಾಡಿಲ್ಲ. ಸಾಕ್ ನಿಲ್ಸಮ್ಮ. ಇಷ್ಟೆಲ್ಲ ಸಾಕ್ಷಿ ಕಣ್ಮುಂದೆ ಇದ್ರು ನಾನ್ ನಿನ್ ಮಾತು ನಂಬೇಕಾ? ಮೇಡಮ್, ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡಿ. ನಾನು ಯಾವ ತಪ್ಪು ಮಾಡಿಲ್ಲ. ನಾನು ಯಾವತ್ತೂ ಕಾಪಿ ಹೊಡ್ತಿಲ್ಲ ಮೇಡಮ್. ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡಿ ಪ್ಲೀಸ್. ನನ್ನ ಮಾತು ನಂಬಿ ಮೇಡಮ್. ಇಂಥ ಕಣ್ಣೀರಿನ ಡ್ರಾಮಾಕ್ಕೆಲ್ಲ ಕರಗಿ ನಿಮ್ಮಂತವ್ರಿಗೆ ಅವಕಾಶ ಕೊಟ್ರೆ ಪ್ರಾಮಾಣಿಕವಾಗಿ ಓದಿ ಎಕ್ಸಾಮ್ ಬರೀತಿರೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ದಂಗಾಗುತ್ತೆ. ನೋಡಿ, ಏನ್ ಸುಮ್ನೆ ಹಾಗೆ ನಿಂತಿದ್ದೀರಾ? ನಾನು ಹೇಳ್ದಾಗ ಮಾಡಿ. ಸ್ಟೂಡೆಂಟ್ಸ್, ನೀವ್ ಯಾರು ಗಾಬರಿ ಆಗ್ಬೇಡಿ. ನಿಮ್ ಪಾಡಿಗೆ ನೀವು ಎಕ್ಸಾಮ್ ನ ಕಂಟಿನ್ಯೂ ಮಾಡಿ. ಮೇಡಮ್ ಮೇಡಮ್ ಮೇಡಮ್, ನಿಮ್ ಕೈ ಮುಗಿತೇನೆ ಮೇಡಮ್, ಪ್ಲೀಸ್ ಮೇಡಮ್. ಮೇಡಮ್, ಒಂದೇ ಒಂದ್ಕಿಂತ ನನ್ನ ಮಾತು ಕೇಳಿ ಮೇಡಮ್. ನಾನು ಯಾವ ಕಾಪಿ ಚೀಟಿನೂ ತಂದಿಲ್ಲ. ಇಲ್ಲಿವರೆಗೂ ನಾನು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರ್ತಿದ್ದೀನಿ.
ಮೇಡಮ್ ಏನಾಯ್ತು ಮೇಡಮ್? ಕಾಪಿ ಹೊಡೆದು ಸಿಕ್ಕಾಕೊಂಡಿದ್ದಾರೆ. ಅಯ್ಯೋ ಇಲ್ಲ ಮೇಡಮ್, ನಾನಂತ ಕೆಲಸ ಮಾಡೋಳಲ್ಲ ಮೇಡಮ್. ನೋಡು, ಈ ತರ ಕಣ್ಣೀರ್ಗೆಲ್ಲ ನಾನ್ ಬಗ್ಗೋದಿಲ್ಲ. ಕಣ್ಣಾರೆ ನೋಡಿರೋದ್ನ ನೀನ್ ಸುಳ್ಳು ಅಂತ ಹೇಳಕ್ ಬರ್ಬೇಡ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು.